ಫ್ಲೋರ್ ಅಲ್ಲಿ ಏನಿದೆ ಸೀನಿಯರ್ ಡಿವಿಷನ್ ಇದೆ ಕೋರ್ಟ್ ನಂಬರ್ 2 ಅಲ್ಲಿ ಏನಿದೆ ಮೋರ್ ದೆನ್ 5 lakhs ಇದೆಯಲ್ಲ ಅದು ಎಂಟರ್ಟೈನ್ ಮಾಡೋದು ಅದು 1 crore ತನಕ ಇದೆ ಸರ್. ಈ ಕಡೆ ಏನಿದೆ ಡಿಸ್ಟ್ರಿಕ್ಟ್ ಕೋರ್ಟ್ ಏನಿದೆಯಲ್ಲ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಮಾಡುವಂಥ ಆ ಒಂದು ಕೋರ್ಟ್ ಇದೆ. ಸೊ ಕೋರ್ಟ್ ಪ್ರೊಸೀಡಿಂಗ್ಸ್ ಹೇಗಿದೆ ಅಂದರೆ ನೀವು ಒಳಗಡೆ ಹೋಗಿದ್ರಲ್ಲ ಈ ಕೇಸ್ ಕವರ್ ಔಟ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಎವರ್ ದ ಕೇಸ್ ಕವರ್ ಔಟ್ ಮಾಡಿದಾಗ ಪಾರ್ಟೀಸ್ ಶುಡ್ ಕಮ್ ಆ್ಯಂಡ್ ಅಪಿಯರ್. ಇನ್ ಕೇಸ್ ದ ಪಾರ್ಟೀಸ್ ಎಂಗೇಜ್ಡ್ ಒನ್ ಕೌನ್ಸಿಲ್ ಲೈಕ್ ಅಡ್ವೊಕೇಟ್ಸ್ ಯಾರನ್ನ ಎಂಗೇಜ್ ಮಾಡಿದ್ರೆ ಆನ್ ಬಿಹಾಫ್ ಆಫ್ ದಟ್ ಪಾರ್ಟೀಸ್ ದ ಅಡ್ವೊಕೇಟ್ಸ್ ವಿಲ್ ಎಂಗೇಜ್ ದೇರ್ ಕೇಸ್. ವಿ ಆರ್ ಹಿಯರ್ ಓನ್ಲಿ ಎ ರೆಪ್ರೆಸೆಂಟೇಷನ್ ಆನ್ ಬಿಹಾಫ್ ಆಫ್ ದ ಕ್ಲೈಂಟ್. ದೇರ್ ಇಸ್ ನೋ ನಥಿಂಗ್ ಪರ್ಸನಲ್. ನೀವು ಅದ್ರ ಏನು ಕೇಸ್ ತಂದು ಕೊಟ್ಟರು ಕೂಡ ವಕೀಲರು ಅವ್ರು ಕೇಸ್ ರೆಪ್ರೆಸೆಂಟ್ ಮಾಡೋಕ್ಕೆ ಅಡ್ವೊಕೇಟ್ಸ್ ಆ್ಯಕ್ಟ್ ಪ್ರಕಾರ ನಾವು ಹೋಗಿ ರೆಪ್ರೆಸೆಂಟ್ ಮಾಡ್ತೀವಿ. ಬಿಕಾಸ್ ಯು ಪೀಪಲ್ ಕನಾಟ್ ಅಂಡರ್ಸ್ಟ್ಯಾಂಡ್ ದಿ ಲಾ. So basic law you can understand, but in the deep sense you cannot understand. That's why they will engage the advocates. So advocates will come and engage on behalf of that person. He will defend the case on his behalf. If we take it in the case, I had filed the case against one party. He will engage one advocate. So person will engage the appear on behalf of that defendant. So we will both fight on behalf of that my clients. But we want whatever the fighting will be in the court hall only. After that we are very friends. So only thing what the best court will also decide what the best evidence they have got, they will decide the cases in this regard. So ಅಲ್ಲಿ ಒಳಗಡೆಯಿಂದ ವೇಟೇಜ್ ನೋಡ್ತಾರೆ. ಸಿವಿಲ್ ಕೇಸಲ್ಲಿ ಜಸ್ಟ್ ಪ್ರಿಪರೆಂಡರ್ಸ್ ಆಫ್ ಪ್ರಾಬಬಿಲಿಟಿ ಅಂತ ಕೇಸಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್ ವಾಟ್ ಎವರ್ ದ ಓರಲ್ ಎವಿಡೆನ್ಸ್ ಇರುತ್ತೆ ಓರಲ್ ಎವಿಡೆನ್ಸ್ ಕನ್ಸಿಡರ್ ಮಾಡೋದಿಲ್ಲ. ಓರಲ್ ಎವಿಡೆನ್ಸ್ ನಾನು ಏನು ಕತೆ ಹೇಳಿದ್ರೆ ಕೋರ್ಟ್ ಕೇಳೋದಿಲ್ಲ. ಓನ್ಲಿ ಥಿಂಗ್ ದೇ ವಿಲ್ ಸಿ ದ ಡಾಕ್ಯುಮೆಂಟರಿ ಎವಿಡೆನ್ಸ್. ಡಾಕ್ಯುಮೆಂಟರಿ ಎವಿಡೆನ್ಸ್ ಯಾವ್ದು ಕರೆಕ್ಟ್ ಇರುತ್ತೆ ಅದರ ಮೇಲೆ ಕೇಸ್ ಅವರು ಡಿಸೈಡ್ ಮಾಡ್ತಾರೆ. ವಾಟ್ ಐ ಆಮ್ ಸೇಯಿಂಗ್ ಇಸ್ ಎಂಟೈರ್ಲಿ ಇಸ್ ಅನ್ ಸಿವಿಲ್ ಮ್ಯಾಟರ್. ಸಿವಿಲ್ ಕೇಸಲ್ಲಿ ಡಾಕ್ಯುಮೆಂಟ್ಸ್ ನಂದು ಕರೆಕ್ಟ್ ಇದ್ದರೆ ನನ್ನ ಬಗ್ಗೆ ನಾನು ತೀರ್ಪು ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಅವ್ರು ಕರೆಕ್ಟ್ ಇತ್ತಂದರೆ ಅವ್ರ ಬಗ್ಗೆ ತೀರ್ಪು ಕೊಡ್ತಾರೆ. ಸೊ ದಿಸ್ ಇಸ್ ಅ ಕೋರ್ಟ್ ಕನ್ಸಿಡರ್ ಇನ್ ದ ಸಿವಿಲ್ ಕೋರ್ಟ್. ಆ್ಯಂಡ್ ಕ್ರಿಮಿನಲ್ ಕೇಸಲ್ಲಿ ಹೆಂಗಿದೆ ಅಂದರೆ ಅಫೆನ್ಸ್ ಕಮಿಟೆಡ್ ಬೈ ಅಫೆನ್ಸ್ ಏನಾದರೂ ಇರ್ಬೋದು ಲೈಕ್ ಥೆಫ್ಟ್. ಪರವಾಗಿ ಬಾರ್ ಅಸೋಸಿಯೇಷನ್ ಗಂಗಾವತಿ ಅಧ್ಯಕ್ಷರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. And my heartful thanks to our beloved H.M. Manjunath sir for his unwavering support towards our institution. ಅವರು ನಮ್ಮ ಸ್ಕೂಲಿಗೆ ಬಂದು ನಮ್ಮ ಕಾಲೇಜಿಗೆ ಬಂದು ಸಾಕಷ್ಟು ಸತಿ ಗೈಡೆನ್ಸ್ ಆಯಿತು. ಆ್ಯಕ್ಟ್ಸ್ ಬಗ್ಗೆ ಹೊಸ ಆ್ಯಕ್ಟ್ಸ್ ಬಗ್ಗೆ ಆಯಿತು, ಇಲ್ಲ ಇವಾಗ ಪೋಕ್ಸೋ ಅಂತ ಒಂದು ಹೇಳಿದ್ರು, ಇಂಥದ್ರ ಬಗ್ಗೆ ನಾಲೆಜ್ ನಮ್ಮ ಸ್ಟೂಡೆಂಟ್ಸಿಗೆ ಕೊಡ್ತಿದ್ದಾರೆ. ಸೊ ಅವ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ನಮ್ಮ ಕಾನೂನಲ್ಲಿ ವಿ ಗೆಟ್ ರೈಟ್ಸ್ ವಿತ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲ. ನಮ್ಗೆ ಎಷ್ಟು ರೈಟ್ಸ್ ಇರುತ್ತೆ, ಒಂದು ರೈಟ್ ನನ್ನ ಹಕ್ಕು ಅಂತ ಬಂದಾಗ ಅಷ್ಟೇ ನಮ್ಮದು ವಾಪಸ್ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ ಟುವರ್ಡ್ಸ್ ಆರ್ ಜುಡಿಷಿಯಲ್ ಸಿಸ್ಟಮ್ ಆಗಿರ್ಬೋದು ಅವ್ರು ಟುವರ್ಡ್ಸ್ ಅವರ್ ಕಂಟ್ರಿ ಆಗಿರ್ಬೋದು. ಅದರಲ್ಲಿ ಒಂದು ಭಾಗ ನಿಮ್ಮ ಜುಡಿಷಿಯಲ್ ಸಿಸ್ಟಮ್ ಒಂದು ಸ್ಮಾಲ್ ಐಡಿಯಾ ನಿಮ್ಗೆ ಸಿಗಲಿ. ಮೂವೀಸಲ್ಲಿ ತೋರಿಸ್ದಂಗೆ ರಿಯಲ್ ಲೈಫಲ್ಲಿ ಇರೋದಿಲ್ಲ. ರಿಯಾಲಿಟಿ ಏನು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು, ನಿಮ್ಗೆ ರೆಸ್ಪೆಕ್ಟ್ ಬೆಳಿಬೇಕು. ಹೊರತಾಗಿ ಮೂವೀಸಲ್ಲಿ ಏನೇನೋ ಡೈಲಾಗ್ಸ್ ಹೇಳ್ತಾರೆ, ಕಾನೂನು ಅಂದಾಹೆ ಅಂತ, ಇವಾಗ ಅದನ್ನು ತೆಗೆದ್ರು ಮೊನ್ನೆ ಸುಪ್ರೀಂ ಕೋರ್ಟ್ ಹೋಗಿ, ಇಫ್ ಐ ಆಮ್ ನಾಟ್ ರಾಂಗ್ ಸರ್, ಕಾನೂನ್ ಈಸ್ ನಾಟ್ ಬ್ಲೈಂಡ್ ಅಂತ ಒಂದು ಸ್ಟೇಟ್ಮೆಂಟು ಬಂತು. ಸೊ ಯು ಆಲ್ ಶುಡ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಅವರ್ ಜುಡಿಷಿಯಲ್ ಸಿಸ್ಟಮ್ ಆ್ಯಂಡ್ ಯು ಆಲ್ ಶುಡ್ ನೋ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ರೈಟ್ಸ್ ಬಂತು ಅಂತ ನಾನು ಎಂಜಾಯ್ ಮಾಡ್ತೀನಿ ಅಂತಲ್ಲ, ಬಟ್ ಅದರ ರೆಸ್ಪಾನ್ಸಿಬಿಲಿಟೀಸ್ನ ಅರ್ಥ ಮಾಡಿಕೊಂಡು ನಾಳೆ ನೀವೇ ನೆಕ್ಸ್ಟ್ ಸಿಟಿಸನ್ಸ್ ಅಲ್ಲ. ಸೊ ಯು ಹ್ಯಾವ್ ಟು ಗೆಟ್ ದಟ್ ಬಿಲೀವ್ ಆನ್ ಯುವರ್ ಲಾ ಆ್ಯಂಡ್ ಆರ್ಡರ್. ಈ ಒಂದು ನಾಲೆಜ್, ಇದೊಂದು ಟ್ರಿಪ್ ನಿಮಗೆ ನಾಲೆಜ್ ಕೊಡ್ತು ಅಂತ ನಂಬುತ್ತಾ, ಹಾಗೂ ನಮ್ಮ ಮಂಜುನಾಥ್ ಸರ್ಗೆ ಆಮೇಲೆ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಗೆ ಥ್ಯಾಂಕ್ ಯು ಹೇಳ್ತಾ.